ನಾರಾಯಣಂ ಗುಣೈಃ ಸರ್ವೈರ್ದೇಳಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಏನಾಗಿತ್ತ? ಮುಂದಿನ ಪ್ರಶ್ನೆ ಬಂತೀಗ. ಓ ಸ್ವಾಪ್ಯ ಅದಾಗಿತ್ತು. ಸ್ವಾಪ್ಯ ಸಂಪತ್ಯೋ ಅನ್ಯತರಾಪೇಕ್ಷಂ ಆವಿಷ್ಕೃತಂ ಹಿ ಓಂ ಸುಪ್ತೌ ಮೋಕ್ಷೇವಾ ತದುಚ್ಯತೆ. ಸುಪ್ತೌ ಮೋಕ್ಷೇವಾ ತದುಚ್ಯತೆ. ಒಂದು ವಿಷಯ ಹೇಳಿದರು ಗೊತ್ತಲ್ಲ, ಏನದು? ನಿನ್ನ ಪ್ರಶ್ನೆ ಬಂದ ಏನು ಉತ್ತರ ಕೊಟ್ಟರು? ಇಂದ್ರಿಯಗಳಿವೆ. ಸ್ವಪ್ನಾವಸ್ಥೆಯಲ್ಲಿ ಹೊರಗಿನ ಇಂದ್ರಿಯಗಳು ಯಾವುದೂ ಇಲ್ಲ. ಸ್ವಪ್ನ ಕ್ಲಿಯರಾಗಿ ಕಾಣುತ್ತೋ ಇಲ್ವೋ? ಸ್ವಪ್ನಲ್ಲಿ ಮಾತಾಡ್ತಾನೋ ಇಲ್ವೋ? ಕಿವಿಯಿಂದ ಕೇಳ್ತಾನೋ ಇಲ್ವೋ? ಅದು ಇದೆ ಅಂತ ಆಯ್ತೋ ಇಲ್ಲ? ಈಗ ಆ ರೀತಿಯಲ್ಲಿ ಮುಕ್ತಿಯಲ್ಲಿ ಏನಿದೆ ಅವನಿಗೆ? ಇದಿರೋದಿಲ್ಲ. ಹೊರತು ಬೇರೆ ದೇಹನೂ ಇದೆ, ಇಂದ್ರಿಯಗಳಿವೆ ಅಂತ ಹೇಳಿ ಅರ್ಥ ಆಯ್ತಾ? ಬಟ್ ಇದರಿಂದ ಭಿನ್ನ ಅವು, ಇದರಿಂದ ಭಿನ್ನ. ಈ ಅದು ಎಂಟ್ರಿನೇ ಇಲ್ಲಿಬೇಕೆಲ್ಲ ಕೂಡ ಆ ರೀತಿಯಲ್ಲಿರುತ್ತೆ. ಒಳ್ಳೆಯ ದೃಷ್ಟಾಂತ ಮುಂದುವರಿಸ್ತಾರೆ. ಸುಪ್ತೌ ಮೋಕ್ಷೇವ ತದುಚ್ಯತೆ. ಅತ್ರ ಪಿತಾ ಅಪಿತಾ ಭವತಿ ಅನ್ವಾಗತಂ ಪುಣ್ಯಮೇವ ಅನನ್ವಾಗತಂ ಪಾಪೇನ ಇತ್ಯಾದಿ ಆವಿಷ್ಕೃತತ್ವ ಬ್ರಹ್ಮವೈವರ್ತೆ ಚ ಜ್ಯೋತಿರ್ಮಯೇಷು ದೇಹೇಶು ಸ್ವೇಚ್ಛೆಯ ವಿಶ್ವಮೋಕ್ಷಿಣಃ. ಅವರ ದೇಹಗಳಲ್ಲಿ ಎಂಥ ದೇಹಗಳು? ಜ್ಯೋತಿರ್ಮಯ ದೇಹಗಳು. ಅಪ್ರಾಕೃತ ಅಂತ ಅರ್ಥ. ಅಪ್ರಾಕೃತಕ್ಕೆಲ್ಲ ಏನಿದೆ? ಜ್ಯೋತಿರ್ಮಯ. ಭುಂಜತೆ ಸುಖಾನ್ನೇವ ನಾ ದುಃಖಾದಿ. ಅದು ಸ್ವಪ್ನಕ್ಕೂ ಒಂದು ವ್ಯತ್ಯಾಸ ಇದೆ. ಸ್ವಪ್ನದಲ್ಲಿ ಇಂದ್ರಿಯಗಳಿದ್ದರೂ ಕೂಡ, ವಿಷಯಗಳು ಕಂಡರೂ ಕೂಡ ಒಳ್ಳೆಯದು ಕೆಟ್ಟದ್ದು ಎರಡು ಭಾಗ ಇದೆ. ಮುಕ್ತಿಯಲ್ಲಿ ಹಾಗಿಲ್ಲ. ಎಲ್ಲರಿಗಿರೋದೇನದು? ಎಲ್ಲ ಒಳ್ಳೆಯದವರು ಕೆಟ್ಟದಿಲ್ವೇ ಇಲ್ಲ. ಜಾಗ್ರದ ವ್ಯವಸ್ಥೆಯಲ್ಲಿ ಎರಡೂ ಇದೆ, ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ. ಸ್ವಪ್ನದಲ್ಲೂ ಸುಸ್ವಪ್ನ ದುಸ್ವಪ್ನ ಅಂತಿದೆ. ಆದರೆ ಮುಕ್ತಿಯಲ್ಲಿ ಮಾತ್ರ ಏನಿಲ್ಲ. ಎಲ್ಲ ಮುಕ್ತರೆಲ್ಲ ಯಾರು ಸಾತ್ವಿಕ ಮುಕ್ತರಿದ್ದಾರೆ ಅವರೆಲ್ಲರಿಗೂ ಒಂದೇ ರೀತಿಯಲ್ಲಿ ದುಃಖ ಎಷ್ಟೂ ಇಲ್ಲ. ಅದೇ ರೀತಿಯೇ ತಾಮಸ ಮುಕ್ತರಿಗೆಲ್ಲ ಬರೀ ದುಃಖ ಸುಖ ಇಲ್ಲವೇ ಇಲ್ಲ. ಮಿಕ್ಸ್ ಆದರೆ ಅದು ರಾಜಸ. ಯಾರಿಗೆ ಮಿಕ್ಸ್ ಕಾಣುತ್ತೆ ಅವರೆಲ್ಲ ಯಾರವರು? ರಾಜಸರ ಹೊರತು ಏನಲ್ಲ. ಈ ಕಡೆ ಮುಕ್ತಿ ಯೋಗ್ಯರು ಅಲ್ಲ, ಆ ಕಡೆ ತಮಯೋಗ್ಯರು ಅಲ್ಲ, ಮಧ್ಯದವರು. ಸಂಶಯಾತ್ಮಾವಿನ ಸ್ಥಿತಿ ಅವ್ರಿಗೆ ಹೇಳಿದೆ. ಏನು ಹೇಳಿದ್ರು ಸಂಶಯ ಬಿಡೋದಿಲ್ಲ. ಏನೇ ಹೇಳಲಿ ಒಂದೇನೋ ಡೌಟ್ ಇರುತ್ತೆ ಅಂತೇಳಿ ಹೇಳ್ಬಿಡ್ತಾರೆ. ನಾವು ಎಷ್ಟು ಕನ ಕೊಟ್ಟರು ಕೂಡ ಮನಸ್ಸು ಒಪ್ಪೋದಿಲ್ಲ ಅಂದ್ಬಿಡ್ತಾರೆ. ಅಷ್ಟು ಅರ್ಥ ಮಾಡ್ಕೊಂಡ್ಮೇಲೆ ತೀರ್ಣೋ ಹಿ ಸರ್ವಶೋಕಾಸ್ತೆ. ಅವ್ರ ಶೋಕಗಳ ಹೆಸರು ಮುಕ್ತ ಶಬ್ದಕ್ಕೆ ಅರ್ಥನೇ ಅದು. ಎಲ್ಲ ಶೋಕಗಳ ಬಿಡುಗಡೆಯಾದಾಗಲೇ ಏನಂತ ಕರೀತಾರೆ? ಅವರನ್ನು ಮುಕ್ತರು ಅಂತ ಕರೀತಾರೆ. ಪುಣ್ಯ ಪಾಪಾದಿ ವರ್ಜಿತಾ. ಪುಣ್ಯ ಪಾಪ ಎಲ್ಲಿಲ್ಲ. ಯಾಕೆ? ಮಡಿ ಮೈಲಿ ಇಲ್ಲ ಅಂದರೆ ಏನರ್ಥ? ಮೈಲಿಗೆ ಇಲ್ಲ ಅಂದರೆ ಏನರ್ಥ? ಮೈಲಿಗಿದೆ ಅಂತ ಅರ್ಥ. ಬಡಿ ಮೈಲಿಗಿದೆ ಅಂದರೆ ಬರೀ ಬೈಲಿಗಿದೆ ಅಂತ. ಅಲ್ಲಿ ಹಾಗಲ್ಲ. ಪುಣ್ಯ ಪಾಪ ಬರೀ ಪುಣ್ಯ ಇದೆ ಅಂತ ಅರ್ಥ. ತಮಸ್ಸರಲ್ಲಿ ಬರೀ ಇದ್ದಾರೆ, ಬರೀ ಪಾಪ ಇದೆ ಅಂತ ಅರ್ಥ. ಇದರಲ್ಲಿ ಎರಡೂ ಇದೆ ಅಂತ ಅರ್ಥ. ಯಾರು ಹೇಳ್ತಾರೆ ಅವ್ನು ಡಿಪೆಂಡ್ ಆಗುತ್ತೆ. ಗರ್ಭಗುಡಿಯಲ್ಲಿ ಬಡಿ ಬೈಲಿಗೆ ನೋಡಬೇಡಿ. ಯಾಕೆ? ಬರೀ ಬಡಿನೇ. ಅಲ್ಲೆಲ್ಲ ಬಡಿ ಬೈಲಿ ನೋಡಬೇಡಿ, ಬೈಲಿನೇ ಇರೋದು. ಸೊ ಎಲ್ಲಿ ಹೇಳ್ತಾರೆ, ಯಾರು ಹೇಳ್ತಾರೆ ಅನ್ನೋದ್ರ ಮೇಲೆ ಅದರಲ್ಲಿ ಯಾವುದನ್ನು ಎರಡೂ ಇಲ್ಲ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎರಡು ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಬಟ್ ಯಾವುದಾದ್ರು ತಿಳ್ಕೊಳಕ್ಕೆ ಒಂದೊಂದು ಕ್ರೈಟೀರಿಯಾ ಅದು ಒಂದೇ. ಮುಕ್ತಿ, ಸಾತ್ವಿಕ ಮುಕ್ತಿಯಲ್ಲಿ ದುಃಖ ಇಲ್ಲ, ತಾಮಸ ಮುಕ್ತಿಯಲ್ಲಿ ಸುಖ ಇಲ್ಲ. ಬಟ್ ಎರಡೂ ಇರೋ ಪ್ರಸಂಗ ತಾಮಸ ರಾಜಸರಿಗೆ ಹೊರತು ಇವರಿಗಲ್ಲ. ಯಾಕೆ? ಅದು ಹೇಳಿ ಅವ್ರ ಮುಕ್ತಿ ಬೇರೆ ಇದೆಯಲ್ಲ, ಅವ್ರ ಮುಕ್ತಿ ಬೇರೆ ಇದೆ, ಅವ್ರಿಗೊಂದು ಮುಕ್ತಿ ಇದೆ, ಅವ್ರಿಗೊಂದು ಮುಕ್ತಿ ಇದೆ. ಏನಂತ? ಹೌದು ಹೌದು, ಅದು ಯಾವಾಗಲೂ ಅನುಭವಿಸೋದಿದೆ. ಮಿಕ್ಸೆಡ್ ಅವ್ರು ಮಾಸ್ತ ಯಾವಾಗಲೂ ಹಾಗೆ ಇರೋದು. ಕೆಲವು ಸ್ವರೂಪನೇ ಹಾಗೆ. ಅವ್ರಿಗೆ ನಾನು ನಿಶ್ಚಯ ಜ್ಞಾನವೂ ಬರೋದಿಲ್ಲ, ನಿಶ್ಚಯ ಸುಖನೂ ಬರೋದಿಲ್ಲ. ಅವ್ರದ್ದು ಬೇರೆ ಲೋಕ ಇದೆ. ಇಲ್ಲಿ ಎಲ್ಲರೂ ಮಿಕ್ಸ್ ಆಗಿಬಿಟ್ಟಿರ್ತಾರೆ, ಅಲ್ಲಿ ಬೇರೆ. ಹಾಂ, ಯಾವುದು? ಉದಾಹರಣೆಗೆ ನಮ್ಮ ಜೈಲಿದೆ ಅಂತ ತಿಳ್ಕೊಬೋಣ. ಇದೊಂಥರ ರಾಜಸದಿಂದ ಊಟ ತಿಂಡಿ ಎಲ್ಲ ಇರುತ್ತೆ ಅವರಿಗೆ. ಆಟಕ್ಕೂ ಅವರು ಆಟ ಆಡಿಸ್ತಾರೆ, ಅದ್ರಲ್ಲಿ ಬರ್ತಾರೆ, ಅವ್ರಿಗೂ ಲೈಬ್ರರಿ ಇರುತ್ತೆ, ಅಲ್ಲೆಲ್ಲ ಅದೆಲ್ಲ ವ್ಯವಸ್ಥೆ ಇರುತ್ತೆ. ಅದೆಲ್ಲ ಒಳ್ಳೆಯ ಅಂಶಗಳು. ಪನಿಷ್ಮೆಂಟ್ ಇದೆ, ಅದು ದುಃಖ ಎರಡೂ ಇದೆ. ಇದು ಆದರೆ ಇವರಿಗೆ ಅವರ ಫ್ರೀ ಇದ್ದಾಗ ಸಮಸ್ಯೆ ಇಲ್ಲ. ಇವರಿಗೆ ಸುಖ ದುಃಖಗಳು ಬೇರೆ, ಅವರಿಗೆ ಬೇರೆ. ಇಬ್ಬರಿಗೂ ಕಾಮನ್ ಆದರೂ ವ್ಯತ್ಯಾಸ ಇದೆ. ಗೊತ್ತಾಯ್ತಾ? ಯಾರಿಗೆ ನಿಂತ್ರೆ ಹೌದು ಇಲ್ಲ, ಮತ್ತೆ ಇಲ್ಲಿ ನಮ್ಮ ಜೊತೆ ಸೇರಬೇಕು, ನಮ್ಮ ಜೊತೆ ಸೇರಾಗಿಲ್ಲ ಅವರು. ಒಂದು ಕೋರ್ಸ್ ಮುಗಿಸ್ದೆ ಹೋಗೋರು ಇದ್ದಾರಾ ಇಲ್ವಾ? ಯಾವುದೇ ಕೋರ್ಸಿಗೆ ಸೇರಿಸಿದವರೆಲ್ಲ ಪಾಸ್ ಆಗ್ತಾರ? ಎಲ್ಲ ಕೋರ್ಸಲ್ಲಿ 100% ಪಾಸ್ ಆದ್ರೆ ಸಿಗೋ. ಎಲ್ಲೋ ಡಿಸ್ಕಂಟಿನ್ಯೂ ಆಗೋಗ್ಬಿಡ್ತಾರೆ ನಾವು. ಒಬ್ಬನು ಹೋದ್ರು ಕೂಡ ಈ ಕಡೆ ಅವನು ಸೇರಿಲ್ಲ ಅಂತಲ್ಲ, ಮುಗಿಸಿದ್ದಾನೂ ಅಲ್ಲ, ಮಧ್ಯದಲ್ಲಿರೋದಿಲ್ಲ.
ಅವ್ರಿಗೊಂದು ಚೂರು ಬೆಲೆ ಇರುತ್ತೆ. ಸಿ ಎಗೆ ಇನ್ಕಂಪ್ಲೀಟ್ ಮಾಡಿರ್ತಾರಲ್ಲ, ಅವ್ರ ಅಸಿಸ್ಟೆಂಟಾಗಿ ಒಳ್ಳೆ ಕೆಲಸ ಮಾಡೋಕ್ಕೆ ಬರುತ್ತೆ. ಅವ್ರಿಗೆ ಜ್ಞಾನ ಇರುತ್ತೆ, ಪಾಸಾಗಿರೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಒಂದು ಸ್ಟೇಜ್ ಮಾಡಿ ಅವ್ರ ಅಪ್ರೂವಲ್ ಸೈನ್ ಮಾಡಿಸ್ಬಿಟ್ರೆ ಮುಗಿದು ಅಷ್ಟೇ. ಹಾಗಾಗಿ ಆ ಥರ ಕೇಸ್ ಇರುತ್ತೆ. ತೀಕ್ಷ್ಣಂ ಈ ತೀರ್ಣ ಹಿ ಸರ್ವಶೋಕಾಸ್ತೆ ಪುಣ್ಯ ಪಾಪಾದಿ ವರ್ಜಿತ. ಪುಣ್ಯ ಆದಿ ಶಬ್ದದಿಂದ ದುಃಖ, ಅದು ಎಲ್ಲ ಸುಖ ಎಲ್ಲ ಸೇರಿಸ್ಕೊಂಡ್ಬಿಡು. ಶೀತೋಷ್ಣ ಸುಖ ದುಃಖಾದಿಗಳು ಬಂತಲ್ಲ, ಸುಖ ದುಃಖೇ ಸಮಯಕೃತ್ವ ಲಾಭೋ ಜಯ ಯಾವುದಿರೋದಿಲ್ಲ ಅವರಿಗೆ, ಎಲ್ಲ ಒಂದೇ. ಸರ್ವದೋಷ ನಿವೃತ್ತಾಸ್ತೆ ಗುಣಮಾತ್ರ ಸ್ವರೂಪಿಣ. ಆ ದೋಷಗಳು ಯಾವುದೂ ಇಲ್ಲದೇನೆ ಅದು ಸ್ವರೂಪ ಗುಣಗಳು ಮಾತ್ರ ವ್ಯವ್ಯಕ್ತ ಆಗೋದ್ರಿಂದ ಅವ್ರಿಗೆ ಬರೀ ಸುಖ, ಇವ್ರಿಗೆ ಬರೀ ದುಃಖ, ಬೇರೆ ಇಲ್ಲ. ಉಭಯಗತಿ ಭೋಗಾಧಿಕರಣ ಅದು ಮುಗೀತು. ಉಭಯವಿಧ ಭೋಗಾಧಿಕರಣ ಅಂತ ಹೆಸರು ಅದಕ್ಕೆ. ಅಧಿಕರಣ ಮುಗಿದಿದೆ. ಕೊನೆಯ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ ಈಗ. ಜಗದ್ವ್ಯಾಪಾರ ವರ್ಜ್ಯಂ. ಮುಕ್ತರಿಗೆ ಈ ಜಗತ್ತಿನ ಬಗ್ಗೆ ಏನಾದರೂ ರೋಲ್ ಇದೆಯಾ ಅಂತ ಪ್ರಶ್ನೆ. ಈಗ ಸಿಂಪಲ್, ರಿಟೈರ್ ಆದ ವ್ಯಕ್ತಿ ಆಫೀಸ್ನಲ್ಲಿ ಕೆಲಸ ಮಾಡ್ಬೋದಾ ಅಂತ ಏನು ಹೇಳ್ತಾರೋ ಅದೇ ಉತ್ತರ. ಗೊತ್ತಾಯ್ತಾ? ಏನು ಉತ್ತರ ಅದಕ್ಕೆ? ಇಲ್ಲ. ನಿವೃತ್ತನಾದವರಿದ್ದಾಗ ಅವರು ಇದರಲ್ಲಿ ನೋ ಎಂಟ್ರಿ, ಆಫೀಸ್ ಕೆಲಸಕ್ಕೆ ಹೋಗಾಗಿಲ್ಲ ಅವರು. ಅಂದರೆ ಒಬ್ಬ ವರ್ಕಿಂಗ್ ಕ್ಲರ್ಕ್ ಇದ್ದಾನೆ, ರಿಟೈರ್ಡ್ ಚೀಫ್ ಇದ್ದಾನೆ. ವರ್ಕಿಂಗ್ ಕ್ಲಾಸ್ ಆಫೀಸಲ್ಲಿ ಓಡಾಡಬಹುದು, ಇವ್ರು ಓಡಾಡಕ್ಕೆ ಬೇಕು ಇಲ್ಲ, ಬೇಕಾಗಿ ಒಂದು ಸರ್ತಿ ಅಷ್ಟು ಯಾವ್ಯಾವ ಯಾಕೆ ಬಂದಿರುತ್ತೆ ಓಡಿಸ್ತಾರೆ, ಕಾರಣ ಇಲ್ಲ. ಯಾಕೆ? ಅದ್ರಲ್ಲಿ ಯಾವ ರೋಲು ಇಲ್ಲ. ಸಂಬಳ ಇದೆ, ಅದೆಲ್ಲ ಇದೆ, ಬಟ್ ರೋಲ್ ಇಲ್ಲ. ಅದಕ್ಕೆ ಜಗದ್ವ್ಯಾಪಾರ ವರ್ಜ್ಯಂ. ಇದರಿಂದ ಏನಾಯ್ತು ಈಗ? ಸಾಮ್ಯ ಹೇಳೋ ಪ್ರಸಂಗ ಹೊರಟೋಯ್ತು. ಈಗ ಸಾಮ್ಯ ಇದ್ರೆ ಏನು ಮಾಡ್ಬೋದಾಗಿತ್ತು? ನಾನು ಬರ್ತೇನೆ, 4 ದಿವಸ ಕೂತೋಗ್ತೀನಿ, ಅದೆಲ್ಲ ಇಲ್ಲ. ಇದ್ರ ನೋ ರೋಲ್ ಅಟ್ ಆಲ್. ನಮಗೂ ಅವರು ಮಿಕ್ಸೇ ಆಗೋದಿಲ್ಲ. ನಮ್ಮನ್ನು ಅವ್ರು ನೋಡ್ಬೋದು, ನಾವು ಅವ್ರು ನೋಡೋಕ್ಕೂ ಆಗಲ್ಲ. ಬಟ್ ಅವ್ರು ನಮ್ಮನ್ನು ಕಂಡ್ರು ಕೂಡ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡೋದಿಲ್ಲ. ಯಾಕೆ? ಅವ್ರ ರೋಲ್ ಇಲ್ಲ ಅವ್ರದೀಗ. ದೇವತೆಗಳೇ ಕಂಡ್ರು ಕೂಡ, ಮುಕ್ತ ದೇವತೆಗಳು ಕಂಡ್ರು ಕೂಡ ನಮ್ಮ ಜೊತೆ ಯಾವ ವ್ಯವಹಾರನೂ ಅವ್ರದಿಲ್ಲ. ಅಷ್ಟೇ ಅಲ್ಲ, ಸೃಷ್ಟಿಯಾದ ವ್ಯವಹಾರ ಅಂತೂ ಯೋಚನೆ ಮಾಡೋಕ್ಕೂ ಬರೋದಿಲ್ಲ. ಅಲ್ಲಿ ಮುಗಿದೋಯ್ತು. ಬ್ರಹ್ಮದೇವರು ಅಲ್ಲಿ ಸೃಷ್ಟಿ ಮಾಡ್ತಾರಂತ ಕೇಳಬಾರ್ದು, ಆ ಕೆಲಸ ಅದು ಬರಲಿಲ್ಲ. ಯಾಕೆ? ಯಾವುದೇ ಮುಕ್ತ ದೇವತೆಗಳು ಕೂಡ ಆ ಪವರ್ ಇದ್ದವರೇ ಹೊರತು ಆ ಪವರ್ ಒಳಗಿದೆ, ಅವ್ರಿಗೆ ಏನು ತೋರಿಸಾಗಿಲ್ಲ. ಗೊತ್ತಾಯ್ತಾ? ಅವನು ರಿಟೈರ್ ಆದ ಮೇಷ್ಟ್ರು ಪಾಠ ಮಾಡೋಕ್ಕೆ ಚೆನ್ನಾಗಿ ಬಂದರೂ ಕೂಡ ಅಲ್ಲಿ ಹೋಗಿ ಮಾಡೋಂಗಿಲ್ಲ. ಗೊತ್ತಾ? ಸುಮ್ಮನೆ ಆಧಾರದ ಕೆಲಸ ಎಲ್ಲೆಲ್ಲೋ ಇರ್ಬೋದು, ಅಲ್ಲಿ ನೋ ಎಂಟ್ರಿ. ರೆಗ್ಯುಲರ್ ಸ್ಟಾಫ್ ಅಂತ ಗುಪ್ಲ ಸೇಲಕ್ಕೆ ಬರೋದಿಲ್ಲ. ಏನೋ ಅದೇ ಜಗದ್ವ್ಯಾಪಾರ ವರ್ಜ್ಯ. ಋತೆ ಅಂದರು ಒಂದೇ, ವರ್ಜ್ಯ ಅಂದರು ಒಂದೇ. ಜಗದ್ವ್ಯಾಪಾರ ವರ್ಜ್ಯ ಅಂದರು ಒಂದೇ, ಋತೆ ಅಂದರೆ ಎಕ್ಸೆಪ್ಟ್. ಇದು ಜಗದ್ವ್ಯಾಪಾರ ಬಿಟ್ಟು ಉಳಿದ ವ್ಯಾಪಾರ ಮಾಡ್ತಾರೆ. ಅವ್ರ ವ್ಯಾಪಾರಗಳ ಇದ್ದೇ ಇದೆ, ಅವ್ರ ಆ್ಯಕ್ಟಿವಿಟೀಸ್ ಎಲ್ಲ ಇದ್ದೇ ಇದೆ. ಇದರೊಳಗೆ ಆ್ಯಕ್ಟಿವಿಟೀಸ್ ಇಲ್ಲ. ರಿಟೈರ್ ಆದ್ರೆ ಆ್ಯಕ್ಟಿವಿಟೀಸ್ ಇಲ್ವಾ? ಬೇಕಾಷ್ಟು ಮಾಡ್ತಾರೆ. ಆಫೀಸಲ್ಲಿ ಅವ್ನ ರೋಲ್ ಇಲ್ಲ. ಏನಾಗತ್ತೆ? ಹಾಂ ಹಾಂ ಎಲ್ಲವೂ ಟ್ಯಾಲಿ ಆಗತ್ತೆ. ಟ್ಯಾಲಿ ಆಗದೆ ಹೋದ್ರೆ ಭಾಷಣ ಆಗೋದು, ಭಾಷಣ ಆಗೋದಿಲ್ಲ. ಕೆಲವು ನೋಡೋ ಸುಲಭ, ಕೆಲವು ಕಷ್ಟ, ಅಷ್ಟೇ ಹೊರತು ಎಲ್ಲವೂ ಇದ್ರೆ ಭಾಷೆನೇ ಆಗೋದಿಲ್ಲ. ಅದು ಎರಡು ಭಾಷೆ ಆಗ್ಬೇಕಾದ್ರೆ ಏನಾಗಬೇಕದು? ಟ್ಯಾಲಿ ಆಗಲೇಬೇಕು. ಕೆಲವು ನಮಗೆ ಗೊತ್ತಾಗದಾಗ ಆಗತ್ತೆ ಅಷ್ಟೆ. ಸರ್ವಾನ್ ಕಾಮಾನ್ ಆತ್ವ ಮೃತಃ ಎದ್ದಾಗ ಬಸ್ ಹೋಗೋದು ಕಾಣಿಸುತ್ತೆ, ಮನೆಯದಾಗ ಗೊತ್ತಾಗಲ್ಲ ಅಷ್ಟೇ ಹೊರತು ಹೋಗ್ತಿದ್ರೆ ಗುರಿ ಆಗಿಬಿಡ್ತಿದ್ದ, ಮುಟ್ಲಕ್ಕೆ ಸಾಧ್ಯನೇ ಇಲ್ಲ. ಸರ್ವಾನ್ ಕಾಮಾನ್ ಆತ್ವ ಅಮೃತಃ ಸಮಭವತ್ ಇತ್ಯುಚ್ಯತೆ. ತತ್ರ ಸೃಷ್ಟ್ಯಾದಿಭ್ಯೋ ಅನ್ಯಾನ್ ವ್ಯಾಪಾರಾನ್ ಆಪ್ನೋತಿ. ಸೃಷ್ಟಿ ಮೊದಲಾದವುಗಳ ರೋಲ್ ಇಲ್ಲ. ತನ್ನ ರೋಲ್ ವೈಯಕ್ತಿಕ ಇದೆ, ಅದನ್ನು ಅನುಭವಿಸ್ಕೊಂಡಿರ್ತಾನೆ ಹೊರತು ಮನೆಯಲ್ಲಿದ್ದಾನೆ ಅಷ್ಟೇ. ಮನೆ ಕೆಲಸ ಇದು ಮಾಡ್ಕೊಂಡಿರ್ತಾನೆ ಅಷ್ಟೇ ಹೊರತು ಈ ರೋಲ್ ಇಲ್ಲ. ಟೋಟಲ್ ಎಕ್ಸಾಂಪಲ್ ಎಲ್ಲ ಕೊಂಡಕ್ಕೆ ಹೋಗಬಾರ್ದು. ಮನೆ ಡಿಪೆಂಡೆಂಟ್ ಆಗಿಬಿಡ್ತಾನೆ ಮನೆಯಲ್ಲಿ, ಹಾಗೆಲ್ಲ ಅರ್ಥ ಮಾಡಬಾರ್ದು. ಮುಕ್ತಿಯವರು ತಮ್ಮ ಪೊಸಿಷನ್ಗೆ ಏನಿರ್ತೋ ಅದೆಲ್ಲ ಸಿಗುತ್ತೆ ಅವ್ರಿಗೆ, ಪೂರ್ಣವಾಗಿ ಸಿಗುತ್ತೆ. ಅದು ಈ ಜಗತ್ತಿನೊಳಗೆ ಎಂಟ್ರಿ ಇಲ್ಲ, ರೋಲೇ ಇಲ್ಲ ಅವ್ರಿಗೆ ಈ ಜಗತ್ತಿನೊಳಗೆ. ಹಾಂ ಈ ಉದಾಹರಣೆಗೆ ಮುಕ್ತನ ಕುರಿತು ತಪಸ್ಸು ಮಾಡಿದ್ವಿ ಅಂತ ತಿಳ್ಕೊಂಬೋಣ, ಅವ್ರು ಪ್ರತ್ಯಕ್ಷರಾಗೋದಿಲ್ಲ. ಈ ಬ್ರಹ್ಮದೇವರು ತಪಸ್ಸು ಮಾಡಿದ್ರೆ ಬ್ರಹ್ಮದೇವರು, ರೈತರು ಕೂಡ ಯಾರು ತಪಸ್ಸು ಮಾಡಿಲ್ಲ. ರಿಟೈರ್ ಆದ್ರೂ ಈಗಿನ ಕೆಲಸ ಮಾಡಿಸ್ಕೊಳ್ದು ಬರುತ್ತೆ ಇವರೀಗ, ಏನು ಬರೋದು. ಮತ್ತು ಅಟ್ಲೀಸ್ಟ್ ಹೇಳ್ಯಾರು ಹೇಳ್ಬೋದು, ಅಲ್ಲಿ ಇವ್ರಿಗೆ ಟಚ್ಚೇ ಇಲ್ಲ, ಅವ್ರು ಡೀಲಿಂಗ್ ಆಗಿಬಿಡ್ತಾರೆ. ಆ ಲೋಕನೇ ಬೇರೆ ಆದ್ದರಿಂದ ಅವ್ರವ್ರಿಗೆ ಕನೆಕ್ಷನ್ನೇ ಇಲ್ಲ. ಹಾಂ ಹೌದೌದು. ಆದಿ ಶಬ್ದ ಕೊಟ್ಟಿದ್ದರಿಂದ ಬ್ರಹ್ಮದೇವರ ಲಯದ ವ್ಯಾಪಾರ, ರುದ್ರದೇವರ ಲಯಾದಿಗಳಿಲ್ಲ. ರುದ್ರದೇವ್ರ ಪೋಸ್ಟೇ ಇಲ್ಲ ಅಲ್ಲಿ. ಫಸ್ಟು ದೊಡ್ಡ ಶ್ರೇಷ್ಠರು ತಮ್ಮ ಕೆಲಸ ಯಾರೋಲು ಇಂದ್ರದೇವರಿಗೆ ವೃತ್ತಾಸುರ ಕೊಲ್ಲೋ ಕೆಲಸ ಯಾವುದೂ ಇಲ್ಲ. ವೃತ್ತಾಸುರ ಇದ್ದೇ ಇರ್ತಾರೆ, ಮತ್ತು ಇನ್ನೊಬ್ಬನೊಬ್ಬನು ಅವ್ರು ಕೊಂದವ್ರು ಹೋಗ್ಬಿಟ್ಟಿದ್ದಾನೆ.
ಬಟ್ ಇವ್ರನ್ನ ಕೊಲ್ಲಕ್ಕೆ ಬರೋದಿಲ್ಲ. ಅವ್ರು ಇಲ್ಲೇ ಕೇಳಬೇಕು ಹೊರತು ಅಲ್ಲಿ ಹೋಗಬಾರ್ದು. ಅವ್ರು ಸಿದ್ಧರು, ಇವರು ಸಾಧಕರು. ಕುತಃ ಓಂ ಪ್ರಕರಣಾದ ಸನ್ನಿಹಿತತ್ವಾಚ್ಯ ಓಂ. ಯಾತಕ್ಕೆ ಅಂದರೆ ಕಾರಣ ಕೊಡ್ತಾರೆ. ಅದು ನಾಳೆ ನಾಡೋದಕ್ಕೆ ಮುಗಿಯುತ್ತೆ. ನಾಡಿದ್ದು ಹಾಂ ಇದೆ. ಯಾಕೆ ಬೇಕಾದ್ರೆ ಹೋಗ್ತೀರಾ? ಹೋಗ್ತೀರಾ? ಮುಳುಬಾಲಿಗೆ ಹೋಗ್ಬೇಕಾ? ಎಷ್ಟು ಜನ ಹೋಗ್ತೀರಿ? ನೀವು ಹೋಗ್ತೀರಾ? ಎಷ್ಟು ಜನ? ಭಾಳ ಜನ ಹೋದ್ರೆ ಬಿಡ್ಬೋದು. ನೀವು ಹೋಗ್ತೀರಾ? ಸುಮ್ಮನೆ ಹೇಳಬಾರ್ದು. ಸುಮ್ಮನೆ ಹೇಳಬಾರ್ದು. ಹೋಗೋದಿಲ್ಲ ಯಾರು? ಹಾಂ. ಆಮೇಲೆ ಅದೇ ನೀವು ಅವ್ರಿಗೆ ಅಷ್ಟು ದಿವ್ಸ ಬಿಡ್ರೋಕ್ಕಾಗಲ್ಲ. ತಿರುಪತಿಗೆ ಅಲ್ಲಿಂದ ವಾಪಸ್ ಬರೋರಿಗೆ ಕಾಯ್ತಾ ಕೊಡ್ಬೇಕಾ? ನಾನು ಹೇಳಿ ಎಲ್ಲ ತುಂಬ ಜನ ಹೋಗೋದಾದ್ರೂ ಬೇಡ. ಹಾಂ ಏನ? ಎಷ್ಟು ಜನ? 2, 3, 4, ಆಮೇಲೆ 5 ಬಿಟ್ಬಿಡೋಣ. ತುಂಬ ಜನ ಆಯ್ತು. ಅಲ್ಲಿ 50 ಬಂದಿದ್ದರಿಂದ ನಾಡಿದ್ದು ಮಾಡಿ. ನಾಳೆ ಇಲ್ಲ. ನೀವು ಹೋಗ್ತೀನಿ, ನೀವು ಹೋಗಲ್ಲ.